ಮೇಡಮ್ ಅಂತ ಅವ್ರಿಬ್ಬರು ಯುಗಾದಿ ಹಬ್ಬ ಇವತ್ತು ಯುಗಾದಿ ಮತ್ತು ನಾಳೆ ಬಿಟ್ಟು ನಾಡದ್ದು ರಂಜಾನ್ ಹಬ್ಬ ಎರಡೂ ಪಕ್ಕದಲ್ಲೇ ಬರುವುದರಿಂದ ಇವತ್ತು ಸೌಹಾರ್ದ ಕರ್ನಾಟಕ ಮತ್ತು ಸಮುದಾಯದ ಕಡೆಯಿಂದ ನಾವು ಸೌಹಾರ್ದ ಯುಗಾದಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಮತ್ತೆ ನಾಡ್ದು ಕೂಡ ಸೌಹಾರ್ದ ರಂಜಾನ್ ಅನ್ನು ಕೂಡ ಆಚರಣೆ ಮಾಡುವುದರೊಂದಿಗೆ ನಾವೆಲ್ಲರೂ ನಮ್ಮೆಲ್ಲರಲ್ಲಿ ಹರಿಯುವ ರಕ್ತ ಮನುಷ್ಯ ರಕ್ತ ಅಂತ ಹೇಳೋದು ನಮ್ಮ ಒಂದು ಮುಖ್ಯವಾಗಿರ್ತಕ್ಕಂಥ ವಾಹಿನಿಯಾಗಿದೆ. ಯಾಕೆಂದರೆ ನಾವು ಸಮುದಾಯದಿಂದ ಜನರ ಮಧ್ಯೆನೇ ನಾವು ಇರುವುದು, ಜನರ ಮಧ್ಯೆನೇ ಮತ್ತೆ ಹೋಗುವುದು, ಎಲ್ಲರನ್ನ ಒಗ್ಗೂಡಿಸೋದು, ಜನರಿಗೆ ಪ್ರೀತಿಯನ್ನು ಹಂಚೋದು ಯುದ್ಧವನ್ನಲ್ಲ ಅಂತಕ್ಕಂಥದ್ದು ನಮ್ಮ ತಿಳಿದೆ. ಎಷ್ಟೋ ಯುದ್ಧಗಳು ಈ ಜಗತ್ತು ಕಂಡು ಹೋಗಿದೆ. ಎಲ್ಲ ಯುದ್ಧಗಳು ಸರ್ವನಾಶವನ್ನು ಮಾಡಿದೆ, ಮಾನವೀಯ ಮೌಲ್ಯಗಳನ್ನು ಕಳೆದುಕೊಂಡಿದೆ, ಮನುಷ್ಯತ್ವವನ್ನೇ ಹಾಳು ಮಾಡಿದೆ. ಆದರೆ ಪ್ರೀತಿ ಮಾತ್ರ ಎಲ್ಲರನ್ನು ಮತ್ತೆ ಬೆಸೆಯುತ್ತಾ ಇವತ್ತು ಮುನ್ನುಗ್ತಾ ಇದ್ದೇವೆ. ಇವತ್ತು ನಾವು ಎಲ್ಲ ಮಾನವ ಧರ್ಮದವರು ಎಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯಿಂದ ಇವತ್ತು ನಾವೆಲ್ಲರೂ ಮುಂದೆ ಒಂದಾಗಿ ಪ್ರೀತಿಯನ್ನು ಹಂಚುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ಸಾಂಕೇತಿಕವಾಗಿ ಇವತ್ತು ನಾವು ಯುಗಾದಿ ಮತ್ತು ರಂಜಾನ್ ಹಬ್ಬವನ್ನು ಸೌಹಾರ್ದವಾದಂತಕ್ಕಂಥ ಹಬ್ಬವನ್ನು ಮಾಡ್ತಾ ಇದ್ದೇವೆ. ಹಬ್ಬದ ಲಕ್ಷಣ, ಹಬ್ಬದ ಗುಣಧರ್ಮವೇ ಅದು. ಯಾಕಂದರೆ ಹಬ್ಬ ಮಾಡುವುದರ ಮೂಲಕ ಪ್ರೀತಿಯನ್ನು ಹಂಚೋದು, ಒಬ್ಬರನ್ನೊಬ್ಬರು ಸಿಹಿಯನ್ನು ಹಂಚೋದ್ರ ಮೂಲಕ ಗೌರವಿಸೋದು ಮತ್ತು ಪ್ರೀತಿಯನ್ನು ಹಂಚೋದೇ ಹಬ್ಬದ ಮುಖ್ಯವಾಗಿರ್ತಕ್ಕಂಥಾಗಿದೆ. ಅದಕ್ಕಾಗಿ ಇವತ್ತು ಹಬ್ಬವನ್ನು ನಾವು ಸೌಹಾರ್ದಯುತವಾಗಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ದೇಶದ ಶಾಂತಿ ಸೌಹಾರ್ದತೆಯನ್ನು ಕದಡುತ್ತಿರುವಂಥ ಸಂದರ್ಭದಲ್ಲಿ ಕರ್ನಾಟಕ ಸೌಹಾರ್ದ ಸಂಘಟನೆ ಮತ್ತು ಸಮುದಾಯ ಸಂಘಟನೆ ಸೇರಿ ಅದು ಯಾವ ಹಬ್ಬಗಳೇ ಇರ್ಬೋದು, ಆ ಹಬ್ಬಗಳೆಲ್ಲ ಪರಸ್ಪರ ಪ್ರೀತಿ ಹೃದಯವಂತಿಕೆಯನ್ನು ಹಂಚಿಕೊಳ್ಳುವಂತಹ, ನಕ್ಕು ನೆಲೆದಾಡುವಂಥ, ಬದುಕಿಗೆ ನೆಮ್ಮದಿಯನ್ನು ಕೊಡುವಂಥ ಪ್ರಸಂಗಗಳೇ ಹೊರತು ಒಬ್ಬರ ಮೇಲೆ ಒಬ್ಬರು ಜಗಳ ಆಡುವಂಥದ್ದು, ಕಿತ್ತಾಡುವಂಥದ್ದು, ದ್ವೇಷ ಮಾಡುವಂಥದ್ದು ಅಲ್ಲ ಅನ್ನುವಂಥ ಸಂದೇಶವನ್ನು ಕೊಡುವುದಕ್ಕಾಗಿ ಇವತ್ತು ಯುಗಾದಿ ಬದುಕಿನಲ್ಲಿ ಕಷ್ಟ ಮತ್ತು ಸುಖ ಎರಡೂ ಇರ್ತವೆ ಅನ್ನೋದರ ಪ್ರತೀಕ ಬೇವು ಬೆಲ್ಲ. ಅದನ್ನು ನಾವು ಬೇವು ಅಂತ ಕೂಡ ಕರಿತೀವಿ ಉತ್ತರ ಕರ್ನಾಟಕದಲ್ಲಿ. ಅದರಲ್ಲಿ ಬೇವು ಮತ್ತು ಬೆಲ್ಲ ಎರಡೂ ಇರ್ತದೆ. ಹಾಗೆಂದರೆ ಬೇವು ಬೆಲ್ಲ ಅಂದರೆ ಬದುಕಿನಲ್ಲಿ ಸಿಹಿ ಮತ್ತು ಕಹಿ, ಕಷ್ಟ ಮತ್ತು ದುಃಖ, ಜೀವನದಲ್ಲಿ ಎಲ್ಲವೂ ಬರ್ತವೆ. ಎಲ್ಲವನ್ನು ಸರಿದೂಗಿಸಿಕೊಂಡು ಹೋಗುವಂಥ ಒಂದು ಧಾರಣ ಶಕ್ತಿಯನ್ನು, ಒಂದು ಮಾನಸಿಕ ಸ್ಥೈರ್ಯವನ್ನು, ಧೈರ್ಯವನ್ನು ಪಡ್ಕೊಳ್ಬೇಕು ಅನ್ನುವಂಥ ಸಂದೇಶ ನೀಡುವಂಥ ಹಬ್ಬ ಯುಗಾದಿ. ಇವತ್ತು ಯುಗಾದಿ, ನಾಳೆ ಒಂದು ದಿವಸ ಬಿಟ್ಟರೆ ನಾಡದ್ದು ಸುರ್ಕುಂಬ. ನಾವು ರಂಜಾನನ್ನು ಆಚರಿಸ್ತೇವೆ, ಯುಗಾದಿಯನ್ನು ಆಚರಿಸ್ತೇವೆ, ಹೋಳಿ ಹುಣ್ಣಿಯನ್ನು ಕೂಡ ಆಚರಿಸ್ತೇವೆ. ಇವತ್ತು ಎಲ್ಲ ಜಾತಿ ಮತ್ತು ಧರ್ಮದ ಬಾಂಧವರನ್ನ ಸೇರಿಸಿ ಇಲ್ಲಿ ನಾವು ಬೇವನ್ನು ಕುಡಿಸುವುದರ ಮೂಲಕ, ಫಲವನ್ನು ತಿನ್ನಿಸುವುದರ ಮೂಲಕ ಎಲ್ಲ ಮುಸ್ಲಿಂ ಬಾಂಧವರು ರೋಜಾದಲ್ಲಿದ್ದಾರೆ. ಈಗ ಸಾಯಂಕಾಲ ಅವರು ರೋಜಾ ಬಿಟ್ಟ ನಂತರ ಎಲ್ಲರೂ ಬಂದು ಇಲ್ಲಿ ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಬೇವು ಕುಡಿದು ಹೋಗ್ತಾರೆ. ನಾಡಿದ ದಿವಸ ಅದೇ ಪ್ರೀತಿ ವಿಶ್ವಾಸದಿಂದ ಸುರ್ಕುಂಬ ಕುಡಿಸ್ತಾರೆ. ನಾವು ಸುರ್ಕುಂಬ ಕುಡ್ತೀವಿ. ಯಾವ ಮೂಲಭೂತವಾದಿಗಳಿಲ್ಲ ಹರನೋ, ಹಿಂದುತ್ವ ಉಗ್ರವಾದಿಗಳ ಹರನೋ, ಮುಸ್ಲಿಮರ ಅಂಗಡಿಯಲ್ಲಿ ಸಾಮಾನು ಖರೀದಿ ಮಾಡಬೇಡ್ರಿ ಅಂತ ಹೇಳೋದು, ಮುಸ್ಲಿಮರ ಅಂಗಡಿಗಳನ್ನು ಹಚ್ಚಬೇಡ್ರಿ ಅಂತ ಹೇಳ್ತಕ್ಕಂಥದ್ದು, ಮುಸ್ಲಿಮರ ಜೊತೆ ಮಾತಾಡಬೇಡ್ರಿ ಅಂತ ಹೇಳ್ತಕ್ಕಂಥವ್ರಿಗೆ ಒಂದು ಉತ್ತರ ಕೊಡುವುದಕ್ಕಾಗಿ ನೀವು ನಮ್ಮನ್ನು ಜಗಳ ಹಚ್ಚಿದ್ದೆ ಪ್ರಯತ್ನ ಪಡಬಹುದು. ನೀವು ನಿಮ್ಮ ಸ್ವಾರ್ಥಕ್ಕಾಗಿ, ನಿಮ್ಮ ಮತ ಬ್ಯಾಂಕಿಗಾಗಿ ಜನರನ್ನು ಒಡೆದಾಳುವಂತಹ ದುಷ್ಟತಂತ್ರ ನೀವು ಬಳಸ್ಬೋದು. ಆದರೆ ಈ ದೇಶದ ಜನತೆ ಇದೆಯಲ್ಲ, ಸಾಮಾನ್ಯ ಜನತೆ ಇದ್ದಾರಲ್ಲ, ದುಡಿಯುವ ಜನ, ಕೂಲಿ ಕಾರ್ಮಿಕ ಜನ, ಪ್ರಜ್ಞಾವಂತ ಜನ, ರೈತರು, ವಿದ್ಯಾರ್ಥಿಗಳು, ಮಹಿಳೆಯರು, ನಾವು ಯಾವುದೇ ರೀತಿಯಾದಂಥ ಭೇದ ದ್ವೇಷಕ್ಕೆ ಅವಕಾಶ ಇಲ್ಲ. ಶತಮಾನಗಳಿಂದ ಎಲ್ಲ ಹಬ್ಬಗಳನ್ನು, ರಂಜಾನ್ ಇರ್ಬೋದು, ಯುಗಾದಿ ಇರ್ಬೋದು, ದೀಪಾವಳಿ ಇರ್ಬೋದು, ದಸರಾ ಇರ್ಬೋದು, ಬಕ್ರೀದ್ ಇರ್ಬೋದು, ಕ್ರಿಸ್ಮಸ್ ಇರ್ಬೋದು, ಮತ್ತು ಈದ್ ಮಿಲಾದ್ ಇರ್ಬೋದು, ಬೈಸಾಖಿ ಇರ್ಬೋದು,
ಯಾವುದೇ ಧರ್ಮದ ಹಬ್ಬಗಳನ್ನಾದರೂ ಕೂಡ ಪರಸ್ಪರ ಕೂಡಿ ಮಾಡುವ ಮೂಲಕ ಬದುಕಿನಲ್ಲಿ ನೆಮ್ಮದಿಯನ್ನು ಶಾಂತಿಯನ್ನು ಸ್ಥಾಪಿಸಬೇಕನ್ನುವಂಥ ಉದ್ದೇಶದಿಂದ ಕರ್ನಾಟಕ ಸೌಹಾರ್ದ ಸಮಿತಿ ಮತ್ತು ಸಮುದಾಯ ಸಂಘಟನೆಗಳು ಇವತ್ತು ಸೌಹಾರ್ದ ಯುಗಾದಿಯನ್ನು ಇಲ್ಲಿ ನಾವು ಆಚರಿಸ್ತಾ ಇದ್ದೀವಿ.